ಆಗ ನೀನ್ ಯಾವಾಗ ಊರಿಂದ ಬರ್ತೀಯೋ ಇಲ್ಲ ನಾವೇ ಹೋಗಿ ಕರ್ಕೊಂಡ್ ಬಂದ್ಬಿಡೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಹಾಗಂತ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ಬೇಕು ಅಂತಲ್ಲ. ಅಷ್ಟ್ರಲ್ಲಿ ತಾರಕ್ ಹೀಗಾಯ್ತಲ್ಲ, ಅವನನ್ನ ನೋಡೋದಕ್ಕೆ ಬರಲೇಬೇಕಾಯ್ತು ಅಷ್ಟೇ. ಪಾಪ ನೀನಲ್ಲಿ ಇನ್ನೂ ಎಷ್ಟು ಎಂಜಾಯ್ ಮಾಡ್ಬೇಕಿತ್ತೋ ಏನೋ. ನಾವ್ ಅಲ್ಲಿಗೆ ಬಂದಿದ್ದಕ್ಕೆ ಅದೆಲ್ಲ ಹಾಳಾಯ್ತು ಅಂತ ತುಂಬಾ ಬೇಜಾರಾಗ್ತಿದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ಅದೆಲ್ಲ ಆಗಿದ್ದು ಕೊನೆಯಲ್ಲಿ. ನಾವು ಊರಿಗೆ ಹೋದಾಗ ಎಲ್ಲಾನು ಚೆನ್ನಾಗೇ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಊರಿಗೆ ಹೋಗೋ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ನನ್ನ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿತ್ತು. ನನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಯಾರು ನನ್ನ ಹತ್ರ ಹೇಳಿರ್ಲಿಲ್ವಂತೆ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ ಚಿಕ್ಕ ಯಜಮಾನ್ರು ಹೀಗೆಲ್ಲ ಮಾಡ್ತಾರೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಅವನೇನ್ ಮಾಡ್ದ? ನಿಮ್ಮಿಬ್ರ ಮಧ್ಯೆ ಏನಾದ್ರೂ ನಡೀತಾ? ಅಲ್ಲ ಮಯೂರಿ, ತಾರಕ್ ಅಲ್ಲೂ ಇಲ್ಲಿ ನಡ್ಕೊಳ್ಳೋ ಹಾಗೆ ನಡ್ಕೊಂಡ ಅಂತ ಕೇಳ್ತಾ ಇದೀನಿ. ಇಲ್ಲ ಮೇಡಮ್ ಅವ್ರೆ, ಅಲ್ಲಿ ಅವರು ಎಲ್ರಿಗೂ ಇಷ್ಟ ಆಗೋ ಹಾಗೆ ನಡ್ಕೊಂಡ್ರು. ಅವತ್ತಿನ ರಾತ್ರಿ ನಡ್ತಿದ್ದನ್ನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯೋದಿಲ್ಲ. ಅಂತದೇನಾಯ್ತು ಮಯೂರಿ? ನೀನ್ ಹೀಗೆ ಹೇಳ್ತಾ ಇದ್ರೆ ಅಲ್ಲಿ ಏನಾಯ್ತು ಏನೋ ಅಂತ ಟೆನ್ಷನ್ ಆಗ್ತಾ ಇದೆ. ನೀವ್ ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಅವ್ರೆ. ಅವತ್ ರಾತ್ರಿ ಎಲ್ರೂ ಮಲ್ಗಿದ್ವಾ, ಚಿಕ್ಕ ಯಜಮಾನ್ರು ಹೊರಗಡೆ ಮಲ್ಕೊಂಡಿದ್ರು. ಮಧ್ಯರಾತ್ರಿ ಯಾರೋ ಕಳ್ರು ಬಂದ್ರು ಅಂತ ಕಿರ್ಚ್ಕೊಂಡ್ಬಿಟ್ರು. ನಾವೆಲ್ಲ ಭಯದಲ್ಲಿ ಅವ್ರ ಜೊತೆನೆ ಹುಡ್ಕೊಂಡ್ ಹೋದ್ವಿ. ಅಲ್ಲಿ ನನ್ ಹುಟ್ಟಿದಬ್ಬ ಮಾಡೋದಕ್ಕೆ ಲೈಟು ಡೆಕೋರೇಷನ್ ಎಲ್ಲ ಮಾಡ್ಸಿದ್ರು. ಅದನ್ನ ನೋಡಿ ನಾನ್ ಯಾವ್ದೋ ಕನ್ಸಿನ ಲೋಕದಲ್ಲಿ ಇದ್ದೀನೇನೋ ಅಂತ ಅನ್ಸ್ಬಿಡ್ತು. ನನ್ಗೆ ಗೊತ್ತಿಲ್ದಿರೋ ಹಾಗೆ ಅಷ್ಟೆಲ್ಲ ರೆಡಿ ಮಾಡಿದ್ರು ನೋಡಿ. ಇಲ್ಲಿವರೆಗೂ ಹುಟ್ಟದಬ್ಬ ಅಂದ್ರೆ ದುರ್ಗಮ್ಮನ್ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು. ಅಜ್ಜಿ ಮತ್ತೆ ಅಪ್ಪನ ಆಶೀರ್ವಾದ ತಗೊಳ್ಳೋದು ಅಂತ ಅಷ್ಟೇ ಅನ್ಕೊಂಡಿದ್ದೆ. ನನ್ ಕೈಯಲ್ಲೇ ಕೇಕ್ ಕಟ್ ಮಾಡಿಸಿ ಎಲ್ರಿಗೂ ತಿನ್ಸಿಸಿದ್ರು. ಇದನ್ನ ಮಾತ್ರ ನನ್ ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಇದ್ರಲ್ಲೇ ಗೊತ್ತಾಗತ್ತೆ ತಾರಕ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಕೇಕ್ ಕಟ್ ಮಾಡಾದ್ಮೇಲೆ ಏನೂ ಆಗ್ಲಿಲ್ವಾ? ಅವಾಗೇನೂ ಆಗಿಲ್ಲ, ಆದ್ರೆ ಬೆಳಿಗ್ಗೆ ಆಯ್ತು. ಬೆಳಿಗ್ಗೆನಾ? ಬೆಳಿಗ್ಗೆ ಏನ್ ಮಾಡ್ದ ಅಣ್ಣ? ಬೆಳಗ್ಗೆ ಎದ್ದ ತಕ್ಷಣ ನನ್ನನ್ನ ನಮ್ ತಾಯಿ ಸಮಾಧಿ ಹತ್ರ ಕರ್ಕೊಂಡು ಹೋದ್ರು. ಅವ್ರ ಆಶೀರ್ವಾದನ ಪಡ್ಕೊಳ್ಳೋ ಹಾಗೆ ಮಾಡಿದ್ರು. ಆಮೇಲೆ ದೇವಸ್ಥಾನ ಕರ್ಕೊಂಡು ಹೋಗಿ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿದ್ರು. ನನ್ನ ಹೆಸರಲ್ಲಿ ಅನ್ನದಾನ ಕೂಡ ಮಾಡಿಸಿದ್ರು.